ಫೈನಲ್ ಆಗಿ ಸರಿಯಾಗಲಿಲ್ಲ, ಮತ್ತೊಮ್ಮೆ ಟ್ರೈ ಮಾಡೋಣ. ಇದು ಜಸ್ಟ್ ವೇಟ್. ಫೈನಲ್ ಆಗಿ ಈ ಒಂದು ವಿಡಿಯೋಗೋಸ್ಕರ ನಮ್ಮೊಂದು ಕನ್ನಡ ಟೆಕ್ ಇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ರು. ತುಂಬ ಜನ ಕಾಯ್ತಾ ಇದ್ದೀರಾ ನಿಮಗೋಸ್ಕರ ಈ ಒಂದು ವಿಡಿಯೋ. ಏನಪ್ಪ ಅಂದ್ರೆ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ವೇಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಏನಪ್ಪ ಅನ್ನಬೇಕಾರೆ, ಬ್ರದರ್ ನಿಮ್ಮೊಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದದಿಂದ ಇಲ್ಲಿವರೆಗೆ ನಿಮಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬಂದಿದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋ ನಿಮಗೋಸ್ಕರ ಏನಪ್ಪ, ನಾನು ಇವತ್ತು ನನ್ನೊಂದು ಯೂಟ್ಯೂಬ್ ಟೋಟಲ್ ಲೈಫ್ ಲಾಂಗ್ ಅಂದರೆ ಲೈಫ್ ಟೈಮ್ ಅರ್ನ್ ಮಾಡಿದಂಥ ಟೋಟಲ್ ಅರ್ನಿಂಗ್ಸ್ ಅನ್ನೋದು ನಾನು ನಿಮ್ಮ ಮುಂದೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ, ಅಂದರೆ ರಿವೀಲ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ನೋಡ್ಬೋದು. ನೀವು ಆರಾಮಾಗಿ ನನ್ನ ಈ ಕನ್ನಡ ಟಿಕೆಟ್ಸ್ ಎಷ್ಟು ಅರ್ನ್ ಮಾಡಿದ್ದಾರೆ ಏನು ಎಲ್ಲ ನೀವು ಲೈಫ್ ಟೈಮ್ ಪ್ರತಿಯೊಂದು ಅರ್ನಿಂಗ್ ಎಲ್ಲ ರಿವೀಲ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಈ ಒಂದು ವಿಡಿಯೋ ಅಂತ. ಈ ಒಂದು ವಿಡಿಯೋ ತಡ ಮಾಡೋದು ಬೇಡ, ಜಸ್ಟ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ಎಲ್ಲ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಎಲ್ಲರಿಗೆ ಈ ವಿಡಿಯೋ ಮಾಡೋದೇ ನಿಮಗೋಸ್ಕರ. ಯಾಕಂದರೆ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಇಲ್ಲಿವರೆಗೆ ಬರಬೇಕಂದ್ರೆ ಅಂದರೆ ಇಷ್ಟು ದುಡ್ಡು ತೊಗೊಂಡು ಈ ರೀತಿ ದುಡ್ಡು ಬರ್ತಾ ಇದೆ ನನಗೆ ಯೂಟ್ಯೂಬ್ನಿಂದ, ಅಂದರೆ ಅದೆಲ್ಲ ಕಾರಣ ನೀವೇ, ನಿಮ್ಮ ಪ್ರೀತಿ, ನಿಮ್ಮಿಂದಲೇ ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿವರೆಗೆ ಇದ್ದೀನಿ. ಒಬ್ಬ ಮಿಡಲ್ ಕ್ಲಾಸ್ ಯೂಟ್ಯೂಬರ್, ಎಲ್ಲೋ ಇದ್ದ ಒಬ್ಬ ಮಿಡಲ್ ಕ್ಲಾಸ್ ಯೂಟ್ಯೂಬರ್ ಇವತ್ತು ನಿಮ್ಮ ಮುಂದೆ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಪ್ರೀತಿ ಸದಾಕಾಲ ಇದೇ ರೀತಿ ನನ್ನ ಮೇಲೆ ಇರಲಿ ಅಂತ. ಏನೂ ಇಲ್ಲ, ತುಂಬ ಸಿಂಪಲ್. ಈ ಒಂದು ವಿಡಿಯೋ ಸ್ಟಾರ್ಟ್ ಮುಂಚೆ ಮತ್ತೇನು ಮಾಡ್ತಾಯಿದ್ದಾರೆ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲು ನನ್ನೊಂದು ಯೂಟ್ಯೂಬ್ ಟೋಟಲ್ ಲೈಫ್ ಟೈಮ್ ಅರ್ನಿಂಗ್ ಎಷ್ಟಿದೆ ಅಂತ ನೋಡೋದಕ್ಕೆ ತುಂಬ ಜನ ಆ ಥರದಿಂದ ಕಾಯ್ತಾ ಇದ್ದಾರೆ. ನನಗೂ ಗೊತ್ತಿದೆ ನೀವೆಲ್ಲರೂ ಕಾಯ್ತಾ ಇದ್ದೀರ. ಆದರೆ ನೀವು ಆ ಥರದಿಂದ ಕಾಯ್ತಾ ಇದ್ದೀರ. ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ. ಆ ಸ್ಟೋರಿ ಇಷ್ಟೇ ಇದೆ. ಆ ಸ್ಟೋರಿ ಹೇಳಿದ ನಂತರ ನಿಮಗೆ ನನ್ನೊಂದು ಅರ್ನಿಂಗ್ ರಿವೀಲ್ ಮಾಡ್ತೀನಿ. ಏನಪ್ಪ ಅಂದರೆ, ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು 2020. ಆವಾಗ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಆವಾಗ ನನ್ನ ಹತ್ರ ಏನೂ ಇಲ್ಲ, ಅಂದರೆ ನಾನೊಬ್ಬ ಯೂಟ್ಯೂಬರ್ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬ, ಅದು ನಿಮ್ಗೆ ಹೇಳಿದ್ದೀನಿ ಲೈಫ್ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಒಂದು ವೀಡಿಯೋ ಮಾಡಿದ್ದೀನಿ ಅಂದ್ರೆ, ನಮ್ಮ ತಾಯಿ ಒಬ್ಬ ಬಡತನ ಸ್ಥಿತಿಯಿಂದ, ನಮ್ಮ ತಂದೆ ಇದ್ದರೂ ಕೂಡ ಇಲ್ದಂಗೆ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ನಮ್ಮ ತಾಯಿ ನಮ್ಮನ್ನೆಲ್ಲರೂ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಬಡತನದಲ್ಲಿ ಅಷ್ಟು ಇಷ್ಟು ಇದು ಮಾಡಿ ನಮ್ಮನ್ನೆಲ್ಲರೂ ಎಜುಕೇಷನ್ ಕಳಿಸಿರು. ಎಲ್ಲರಿಗೆ 5 ಜನ ಅಂದರೆ 4 ಜನ ಮಕ್ಕಳನ್ನು ಒಬ್ಬಕ್ಕೆ ತಾಯಿ ಕೂಲಿ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಮನೆ ಮುಸುರಿ, ಅಲ್ಲಿ ಕಸ ಇಲ್ಲಿ ಕೆಲಸ, ಅಂದರೆ ಕಸಕ್ಕೆ ಹೋಗಿ ಕಸ ಗಿಸ ಮಾಡಿ ಕೂಲಿ ಕೆಲಸ ಮಾಡಿ ಅಷ್ಟು ಇಷ್ಟು ಮಾಡಿ ದಿನಕ್ಕೆ 200 ರೂಪಾಯಿ ತಂದು ನಮ್ಮನ್ನೆಲ್ಲರನ್ನು ಓದಿ ಇಷ್ಟು ದೊಡ್ಡವ್ರು ಮಾಡಿದ್ದಾರೆ. ಅದರ ನಂತರ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರಲ್ಲ ಒಬ್ಬ ಯೂಟ್ಯೂಬರ್ ಆಗೇ ಆಗ್ತೀನಿ, ಈ ನಿಮ್ಮ ಮುಂದೆ ಇರ್ದೇ ಇರ್ತೀನಿ, ಇಷ್ಟು ಜನರ ಕುಟುಂಬ ಕಟ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನು ಮಾಡಬೇಕು, ಜಸ್ಟ್ ಆವಾಗ ನನ್ನ 10th ರಿಸಲ್ಟ್ ಬಂದಾಗ ಒಂದು SSLCಯಲ್ಲಿ ನನಗೆ ಅಂಬೇಡ್ಕರ್ ನಾನು SC ಕ್ಯಾಟಗರಿ ಮೇನ್ ಇಂಪಾರ್ಟೆಂಟ್, ಕ್ಯಾಟಗರಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ಜನರ ಪ್ರೀತಿ ಇದೆ. ನನಗೆ 10th ಪಾಸ್ ಆದಾಗ ಒಂದು 60 ಮೇಲ್ಗಡೆ ರಿಸಲ್ಟ್ ಆದರೆ ಪ್ರೈಸ್ ಮನಿ ಅಂತ ಬರುತ್ತೆ, ನಿಮಗೆಲ್ಲರೂ ಕೂಡ ಗೊತ್ತಿದೆ. ನನಗೂ ಕೂಡ ಪ್ರೈಸ್ ಮನಿ ಬಂತು. ಎಷ್ಟು ಬಂತು? 7,500 ಬಂತು. 7,500ದಲ್ಲಿ ಫಸ್ಟ್ ಮೊಬೈಲ್ ತೊಗೊಂಡೆ, ರೆಡ್ಮಿ 8 ಮೊಬೈಲ್ ಅಂತ. ಆ ಮೊಬೈಲ್ನಿಂದ ನನ್ನ ಯೂಟ್ಯೂಬ್ ಜರ್ನಿನೇ ಸ್ಟಾರ್ಟ್ ಆಯಿತು. ಆವಾಗ ಮೊದಲು ಯೂಟ್ಯೂಬ್ ಯಾರನ್ನೇ ಎಡಿಟಿಂಗ್ ಬಗ್ಗೆ ಹಂಗೆ ವೀಡಿಯೋ ಮಾಡ್ತಿದ್ದೆ. ಅವಾಗೇನು ನನಗೆ ಎಷ್ಟು ನಾಲೆಜ್ ಇಲ್ಲ, ಮಾತಾಡೋದು ಕೂಡ ಸ್ಟೈಲು ಬರ್ತಾರಲ್ಲ, ಯಾಕಂದರೆ ನಮ್ಮ ಮಾತಾಡೋ ಲ್ಯಾಂಗ್ವೇಜೇ ಬೇರೆ. ನಮಗೆಲ್ಲ ಈ ಕನ್ನಡ ಅಷ್ಟು ಇದನ್ನಾಗಲ್ಲ, ಮಾತಾಡೋದಕ್ಕೆ ಇದನ್ನಾಗಲಿಲ್ಲ. ಆದರೂ ಕೂಡ ಹಂಗೆ ಮಾಡಿ ಹಿಂಗೋ ಮಾಡಿ ಸುತ್ತಾಕಿ ಬಂದೇ ಬಿಟ್ಟೆ ನೋಡಿ ಯೂಟ್ಯೂಬ್ನಲ್ಲಿ. ಮತ್ತೆ ಟೆಕ್ ಕಂಟೆಂಟ್ ವೀಡಿಯೋ ಮಾಡ್ತಾ ಪ್ರಯತ್ನ ಪಡ್ತಾ ಕಷ್ಟಪಟ್ಟು ITI ಕಾಲೇಜಿಗೆ ಈ ಕಡೆ ಕಾಲೇಜ್ ಮಾಡ್ತಿದ್ದೆ, ಈ ಕಡೆ ಇದನ್ನೂ ಮಾಡ್ತಿದ್ದೆ, ಹಂಗೂ ಮತ್ತು ಕಿರಾಣಿ ಅಂಗಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಹಂಗೋ ಕಷ್ಟಪಟ್ಟು ಮೊಬೈಲ್ ರಿಚಾರ್ಜ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ನನಗೆ ಒಂದೊಂದು ಟೈಮ್ದಲ್ಲಿ ಮೊಬೈಲ್ ರಿಚಾರ್ಜ್ ಇಲ್ಲ. ಆ ಟೈಮ್ನಲ್ಲಿ ಅಲ್ಲಿ ಅಂದರೆ ನಾನು ಕಿರಾಣಿ ಅಂಗಡಿ ಸ್ಟೋರಲ್ಲಿ ಕೆಲಸ ಮಾಡ್ತೀನಿ. ನಿಮ್ಗೆ ಈಗ ಅಲ್ಲಿ ಕೂಡ ಹೇಳಿದ್ದೀನಿ ಅಂದ್ರೆ, ಪ್ರತಿ ಒಂದು ತಾಸಿಗೆ 10 ರೂಪಾಯಿ ಅಮೌಂಟ್ ಅಂತ ನನಗೆ ಕೊಡ್ತಾಯಿದ್ರು. ಹಂಗೆ ಮಾಡಿ ಒಂದು ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ಅಂತ ಗೌರ್ಮೆಂಟ್ ಐಟೆ ಲೀವ್ ಇರುತ್ತೆ, ಸೂಟಿ ಇರುತ್ತೆ, ರಜೆ ಇರುತ್ತೆ. ಅವತ್ತು ನನಗೆ ದುಡ್ಡು ಕೊಡ್ತಾಯಿದ್ರು. ಅವತ್ತು ಬೆಳಗಿನ ಸಾಯಂಕಾಲವರೆಗೆ ಹೋಗ್ತಾಯಿದ್ದೆ. ಆವಾಗ ನನಗೆ 125 ರೂಪಾಯಿ ಅಂತ ಅಮೌಂಟ್ ಕೊಡ್ತಾಯಿದ್ರು. ಆ ದುಡ್ಡು ಹಂಗೋ ಗ್ವಾಲೆ ಮಾಡಿ ಅಷ್ಟು ಇಷ್ಟು ಅದನ್ನೆಲ್ಲ ಒಂದು ಇನ್ನು ಪೆಟ್ಟಿಗೆ ಆಗ್ತಿರಲ್ಲ ಮನಿ ಗೂಡು ಅಂತ, ಆ ರೀತಿ ಸೇವಿಂಗ್ ಮಾಡಿ ಮೊಬೈಲ್ ರಿಚಾರ್ಜ್ ಮಾಡ್ತಾಯಿದ್ದೆ, ಶರ್ಟ್ ಹಾಕೋತಿದ್ದೆ ಒಳ್ಳೆ ರೀತಿಯಲ್ಲಿ. ನಮ್ಮ ಫ್ರೆಂಡ್ಸ್, ಹಾಸ್ಟೆಲ್ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮನ್ನು ಮರೆಯಲ್ಲ ರೀ ಜೀವನ ಪೂರ್ತಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಶರ್ಟ್ ಹಾಕೊಂಡು ವೀಡಿಯೋ ಮಾಡಿದ್ದೀನಿ, ಬೈಬೇಡಿ ದಯವಿಟ್ಟು ಎಲ್ಲರಿಗೆ ಅದನ್ನು ನೋಡಿ ಇರಲಿ. ನಿಮ್ಮ ಸಪೋರ್ಟಿನಿಂದನೇ ಇಲ್ಲಿವರೆಗೆ ಬಂದಿದ್ದೀನಿ. ಜಸ್ಟ್ ಹಂಗೋ ಮಾಡಿ ಏನೋ ಅಮೌಂಟ್ ಗೋಲ್ನೆ ಮಾಡಿ ಅದೇ ರಿಚಾರ್ಜ್ ಮಾಡಿ ರಿಚಾರ್ಜ್ನಿಂದ ವೀಡಿಯೋ ಅಪ್ಲೋಡ್ ಮಾಡೋದು. ಇಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಅವರ ಅಣ್ಣ ಅಪ್ಪ ಅಂದು ಅವರಿಗೆ ಅವ್ರ ಮೊಬೈಲ್ ಇಂಟರ್ನೆಟ್ ತೊಗೊಂಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದ್ದೀನಿ. ಇಲ್ಲೇ ನನ್ನ ಜೀವನದಲ್ಲಿ ಇದೇ ಮಾಡಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಮಾಡಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ. ಆ್ಯಕ್ಚುಲಿ ಈಗ ನೀವು ನೋಡ್ತಾ ಇರಲ್ಲ, ಈ ಕನ್ನಡ ಟೆಕ್ ಎಡಿಟ್ಸ್ ಈ ಮಟ್ಟಿಗೆ ಬರಬೇಕು, ಇಲ್ಲಿವರೆಗೆ ಬರ್ಬೇಕಂದ್ರೆ ಅದರ ಇತಿಹಾಸನ ಬೇರೆದೆ. ಹಂಗೆ ಸುಮ್ಮನೆ ಬಂದಿಲ್ಲ ಡೈರೆಕ್ಟಾಗಿ.
ಇಲ್ಲಿವರೆಗೆ ಬರ್ಬೇಕ್ರೆ ಎಷ್ಟೋ ಮುಳ್ಳಿನ ದಾರಿ ಮೇಲೆ ನಡೆದೀನಿ. ಎಷ್ಟೋ ಜನ ನನಗೆ ಇದು ಮಾಡಿದ್ರು ಕೂಡ ಅದನ್ನೆಲ್ಲ ಕೇರ್ಲೆಸ್ ಮಾಡಿಲ್ಲ. ಡೈರೆಕ್ಟಿಗೆ ಇವಾಗ ಇಲ್ಲಿವರೆಗೆ ಬಂದಿದ್ದೀನಿ. ನೋಡಿದಲ್ಲ ಚಿಕ್ಕ ಸ್ಟೋರಿ ಯಾವ ರೀತಿ ಇತ್ತು. ಲೈಫ್ ಅನ್ನೋದು ಹೇಳ್ತಾ ಹೋದ್ರೆ ಇನ್ನೂ ನಿಮ್ಗೆ ಸಾಲಲ್ಲ. ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ರೆ ಆ ವೀಡಿಯೋನ ಎಂಡ್ ಸ್ಕ್ರೀನಲ್ಲಿ ಆಗಿರ್ತೀನಿ, ಈ ಕಡೆಯಲ್ಲಿ ಇರ್ತೀನಿ, ನನ್ನ ಜೀವನ ಬಗ್ಗೆ ಆ ವಿಡಿಯೋ ನೋಡಿ. ಈ ಕನ್ನಡ ಟಿಕೆಟ್ಸ್ ಎಲ್ಲರ ನನ್ನ ಜೀವನನೇ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಮೊದಲು ಸ್ಟಾರ್ಟಿಂಗ್ ಇದ್ದಾಗ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಯಾವುದೇ ರೀತಿ ಒಂದು ಮೊಬೈಲ್ ಇಲ್ಲ, ಒಂದು ಟ್ರೈಪಾಡ್ ಇಲ್ಲ, ಸರಿಯಾಗಿ ಮಾತಾಡೋಕ್ಕೆ ಒಂದು ಮೈಕ್ ಕೂಡ ಇಲ್ಲ, ತಗೋಷ್ಟು ಕೆಪಾಸಿಟಿ ಇಲ್ಲ. ಅಲ್ಲೇ ಕೂಲಿ ಕೆಲಸ ಮಾಡಿ ಮೈಕ್ ತೊಗೊಂಡು ₹108 ಮೈಕ್ ಅಂತ ತೊಗೊಂಡಿದ್ದೀನಿ ಆವಾಗ. ಅದರ ನಂತರ ಒಂದು 800ರಿಂದ 500 ರೂಪಾಯಿ ಒಂದು ಬೊಯೋ ಮೈಕ್ ಅಂತ ತೊಗೊಂಡೆವು. ಒಂದು ಮೊಬೈಲ್ ತೊಗೋಬೇಕಂದ್ರೆ ಪೇಮೆಂಟ್ ಎಲ್ಲ ಗೂಡಿಟ್ಟು ಸೇವಿಂಗ್ ಮಾಡಿ ಅಲ್ಲಿ ಇಲ್ಲಿ ಕೂಲಿ ಕೆಲಸದ ಅಮೌಂಟು ಅದು ಎಲ್ಲ ಸೇವಿಂಗ್ ಮಾಡಿ OnePlus Nord ಅಂತ ಒಂದು ಮೊಬೈಲ್ ತೊಗೊಂಡೆ. 35,000 ರೂಪಾಯಿ ಕೊಟ್ಟು ಆವಾಗ. ಅದರ ನಂತರ ಇವಾಗ ಒಂದು ಐಫೋನ್. ಈಗ ನೀವು ನೋಡ್ತಾರಲ್ಲ ಇದೇ ಒಂದು ಐಫೋನ್. ಫೋನ್ ಮಾಡು. ಈಗ ಕಾಣ್ತಾ ಇದೆ ನೋಡಿ ಮೊಬೈಲ್ ಬಾಕ್ಸ್ ಇಲ್ಲಿದೆ ನೋಡಿ. ಪರ್ಪರ್ ಕಡೆ ಕೈ ಹ್ಯಾಂಗ್ ಆಗ್ತಾ ಇದೆ ಅವರು. ಪ್ರೆಸ್ ಮಾಡು. ಇದು ಪ್ರೆಸ್ ಮಾಡಿ ಹಿಡ್ಕೊ. ಗಪ್ಪ ಬರ್ತಾ ಇದೆಯಾ? ಕಷ್ಟಪಟ್ಟು ಅದನ್ನ ತೀರಿಸ್ಬೇಕಾದ್ರೆ ಭಾಳ ಕಷ್ಟ ಮಗನ. ಏನು ಮಾಡೋದು ಅಂದರೆ ಒಂದಿನ ಕೆಲಸ ಹೋದ್ರೆ ಎಷ್ಟು 300-400 ರೂಪಾಯಿ ಅಮೌಂಟು. ಅಂಥ ಮಿಡಲ್ ಕ್ಲಾಸ್ ಹುಡುಗ ಇವತ್ತು 70,000 ಮೊಬೈಲ್ ಕೈಯಾಗಿ ಹಿಡಿದಿದ್ದೀನಿ ಅಂದರೆ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ ಪ್ರೀತಿ, ನನ್ನೊಂದು ಕನ್ನಡ ಟೆಕ್ ಮೆಂಬರ್ಸ್. ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು 74,000 ಕೊಟ್ಟು ಒಂದು ಮೊಬೈಲ್ ತೊಗೊಂಡು ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬ ಏನೂ ಇಲ್ದವನು ಇವತ್ತು ಈ ನಿಮ್ನಿ ಇದ್ದಾನೆಂದರೆ ಈ ನಿಮ್ನಿ ಎದರಲ್ಲಿ ಕಡಿಮೆ ಇಲ್ಲದೆ ನೀವು ಇದ್ದಾನೆ ಅಂದರೆ ಅದಕ್ಕೆ ಕಾರಣ ಏನು? ನಿಮ್ಮ ಪ್ರೀತಿ ಸದಾಕಾಲ ಮತ್ತು ಅದ್ರ ಜೊತೆ ನೀವು ಕೊಡ್ತಾ ಇರೋ ಸಪೋರ್ಟು ನಾನು ನಿಮಗೆ ಎಂದೆಂದು ಹೇಳ್ತೇನೆ. ಅದಕ್ಕೇನು ಸಂಕೋಚ ಇಲ್ಲ. ನಿಮ್ಮಿಂದಲೇ ಇಲ್ಲಿವರೆಗೆ ಬಂದಿದ್ದೀನಿ. ಈಗ ನೀವು ಇಷ್ಟೆಲ್ಲ ಕೇಳಿದರೆ ಬಿಡಿ ಬ್ರದರ್, ಇದೆಲ್ಲ ನಿಮ್ಮ ಸ್ಟೋರಿ. ಈ ಸ್ಟೋರಿ ನಡುವೆ ನೀವು ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟುಬಿಡಿ. ಈಗ ನಿಮ್ಮ ಯೂಟ್ಯೂಬ್ ಬರ್ನಿಂಗ್ ಅಂದರೆ ನಿಮ್ಮ ಲೈಫ್ ಲಾಂಗ್ ಯೂಟ್ಯೂಬ್ ಬರ್ನಿಂಗ್ ಎಷ್ಟಾಗಿದೆ ತೋರಿಸಿ ಅಂತ ಆಕ್ರೋಶದಿಂದ ಎಷ್ಟೋ ಜನ ಕಾಯ್ತಾ ಇದ್ದೀರಾ. ತೋರಿಸ್ತೀನಿ, ವೇಟು. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಯೂಟ್ಯೂಬ್ ಅರ್ನಿಂಗ್ ತೋರಿಸ್ಬೇಕಂದ್ರೆ ನೀವೇನು ಮಾಡಬೇಕು? ಸದ್ಯದಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಬೇಗ ಮಾಡಿ ಆದಷ್ಟು ಸರ್ಪ್ರೈಸ್ ಅಂತ ಒಂದು ವೀಡಿಯೋ ಮಾಡೋಣ. ಅದು ಕಾಯೋಣ. ಒಬ್ಬ ಮಿಡಲ್ ಕ್ಲಾಸ್ 0ದಿಂದ 100K ಅಂದರೆ ಅದು ಹೆಂಗಿರ್ಬೇಕು? ಕಿಕ್ ಬರ್ತಾ ಇರ್ಬೇಕು ನೋಡಿ. ಆ ರೀತಿ ಏನು ಹೇಳೋದು ತುಂಬ ಸಿಂಪಲ್. ಈಗ ನೀವು ವೇಟ್ ಮಾಡ್ತಾ ಇರ್ತೀರ, ಜಾಸ್ತಿ ವೇಟ್ ಮಾಡಿಸೋದು ಬೇಡ. ನಾನು ನಿಮಗೆ ಹೇಳಿದ್ದೀನಿ, ಪ್ರತಿಯೊಂದು ಮಂತ್ ನನ್ನ ಪೇಮೆಂಟ್ ಬಂದದಾಗಿರ್ಬೋದು, ನನಗೆ ಇಷ್ಟೇ ಪೇಮೆಂಟ್ ಬಂದಿದೆ ಅಂತ ಪ್ರತಿಯೊಂದು ಕೂಡ ನಾನು ನಿಮಗೆ ಲೈವಲ್ಲೇ ರಿವ್ಯೂ ಮಾಡಿದ್ದೀನಿ. ಯಾಕಪ್ಪ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಏನು ಬೇಜಾರಿಲ್ಲ. ಎಲ್ಲ ನಾನು ಇದ್ದಂಗೆ ತೋರಿಸಿದ್ದೀನಿ. ಏನೂ ಇಲ್ಲ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ತೋರಿಸ್ಬಿಡೋಣ ಟೋಟಲ್ ಲೈಫ್ ಲಾಂಗ್ ಅರ್ನಿಂಗು. ಏನು ಹೇಳೋದು ತುಂಬ ಸಿಂಪಲ್. ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಜಸ್ಟ್ ಓಕೆ ವೇಟ್ ಓಪನ್ ಮಾಡ್ತೀನಿ ನೋಡಿ. ನನ್ನ ಅರ್ನಿಂಗ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅನಾಲಿಟಿಕ್ಸು ಇಲ್ಲಿ ನೋಡ್ಕೊಳ್ಬೋದು. ನನ್ನ ಒಂದು ಟೋಟಲ್ ಅರ್ನಿಂಗ್ ತೋರಿಸ್ಬಿಡ್ತೀನಿ. ಅರ್ನಿಂಗ್ ಟೋಟಲ್ ತೋರ್ಸೋಕ್ಕಿಂತ ಮುಂಚೆ ಒಂದು ವರ್ಷದಲ್ಲಿ ಎಷ್ಟು ಅರ್ನ್ ಮಾಡಿದ್ದೀನಿ ತೋರಿಸ್ಬಿಡ್ತೀನಿ. ಮೊದಲು ಬಂದ್ಬಿಟ್ಟು ನೋಡ್ಕೊಳ್ಳಿ ಎಷ್ಟು ಒಂದು ವರ್ಷಕ್ಕೆ ನಾನು ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಅರ್ನ್ ಮಾಡಿದ್ದೀನಿ ಅಂದರೆ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ವೇಟ್. ಓಕೆ ಬ್ಯಾಕ್ ಬಂತು. ಎಷ್ಟು ಅರ್ನ್ ಮಾಡಿದ್ದೀನಿ ನೋಡಿ. ಒಂದು ವರ್ಷದ ಅರ್ನಿಂಗ್ ಇದು ಎಷ್ಟಪ್ಪ ಅಂದರೆ ನೀವು ಕಾಣ್ತಿರ್ಬೋದು, ಇಲ್ಲಿ ಕಾಣ್ತಿದ್ದೀನಿ ನೋಡಿ. ಎಷ್ಟಂದರೆ ಟೋಟಲು ಎಷ್ಟು ವ್ಯೂಸ್ ಬಂದಿದೆ? 1 ಮಿಲಿಯನ್ ವ್ಯೂಸ್ ಇದು. ಟೋಟಲ್ ಅರ್ನಿಂಗ್ ನಂದು ಎಷ್ಟು ಬಂದಿದೆ ನೋಡಿ. $713. ಇದು ಎಷ್ಟು? 365 ದಿನದ್ದು. ಇದು ಬೇಡ ನಿಮಗೆ. ಏನು ಬೇಕು? ಟೋಟಲ್ ಅರ್ನಿಂಗ್ ಅದನ್ನ ತೋರಿಸ್ತೀನಿ ನೋಡಿ. ಜಸ್ಟ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೈಫ್ ಟೈಮ್ ಅಂತ ಅರ್ನಿಂಗ್ ಇದೆಲ್ಲ ಜಸ್ಟ್ ಇದನ್ನ ರಿವ್ಯೂ ಮಾಡ್ತೀನಿ. ಇದನ್ನ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ಬ್ಲರ್ನ ಹಾಕಿರ್ತೀನಿ. ರಿವ್ಯೂ ಮಾಡಬೇಕಾ ನೋಡಿ. ಒಬ್ಬ ಮಿಡಲ್ ಕ್ಲಾಸ್ ಯೂಟ್ಯೂಬರ್ ನೋಡಿ. ಜಸ್ಟ್ ನೋಡಿ ನಿಮ್ಮ ಮುಂದೆ ಏನಿದೆ ತೋರಿಸ್ಬಿಡ್ತೀನಿ. ನೋಡ್ಕೊಳ್ಳಿ ಎಷ್ಟಾಗಿದೆ. $4,144 ಅರ್ನಿಂಗ್. ಇದು ನನ್ನ ಒಂದು ಲೈಫ್ ಲಾಂಗ್ ಅರ್ನಿಂಗ್ ಅಂದರೆ ಲೈಫ್ ಟೈಮ್ ಅರ್ನಿಂಗ್. ಎಷ್ಟು? $4,144 ಆಗಿದ್ದರೆ ಇಂಡಿಯನ್ ಕರೆನ್ಸಿಲಿ ಎಷ್ಟಾಯಿತು ಅದನ್ನು ಕೂಡ ಕೌಂಟ್ ಮಾಡಿ ತೋರಿಸ್ತೀನಿ, ಅಂಜಬೇಡಿ. ನಾ ಇರೋದೇ ನಿಮಗೋಸ್ಕರ ಅಲ್ಲ, ತೋರಿಸ್ಬಿಡ್ತೀನಿ. ಜಸ್ಟ್ ವೇಟ್. ಓಕೆ, ಇಂಡಿಯನ್ ರುಪೀಸ್ ಎಷ್ಟು? 4,000 ಎಷ್ಟಿದೆ ಅದು? ಜಸ್ಟ್ ಓಕೆ 4,144 ಎಷ್ಟಿದೆ ನೋಡಿ. 4,144 ಎಷ್ಟಾಯಿತು? 3,54,000 ಅಂದರೆ 3,54,300 ಅಂದರೆ ಎಷ್ಟಿದೆ ನೋಡಿ. ಸಮಥಿಂಗ್ ನನಗೂ ಹೇಳೋಕ್ಕೆ ಬರ್ತಾಯಿಲ್ಲ. ಅಷ್ಟೇನಿಲ್ಲ. 3,54,433 ರೂಪಾಯಿ ಅರ್ನಿಂಗ್ ಆಯಿತು. ಇದು ನನ್ನೊಂದು ಯೂಟ್ಯೂಬ್ಸ್ ಟೋಟಲ್ ಅರ್ನಿಂಗ್. ಲೈವ್ ಅಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಅರ್ನಿಂಗು. ಇದು ಯಾವುದೇ ರೀತಿ ಫೇಕಿಲ್ಲ. ನೋಡ್ಕೊಳ್ಳಿ, ನನ್ನ ಚಾನೆಲ್ಲೇ
ಬೇಕಾದ್ರೆ ನಿಮಗೆ ವೀಡಿಯೋಸ್ ಕೂಡ ನೋಡ್ಕೊಳ್ಳಿ, ತೋರಿಸ್ತೀನಿ. ಓಕೆ, ಇದೆಲ್ಲ ನನ್ನ ವಿಡಿಯೋ, ನನ್ನ ಚಾನಲೇ. ನೋಡಿದ್ರಲ್ಲ ಟೋಟಲ್ ಬಂದ್ಬಿಟ್ಟು. ಈಗ ನಾನು ನಿಮಗೆ ಮೊದಲು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್, ನಿಮಗೆಲ್ಲರಿಗೆ ತೋರಿಸಿದ್ನಲ್ಲ ನನ್ನೊಂದು ಯೂಟ್ಯೂಬ್ ಟೋಟಲ್ ಅರ್ನಿಂಗ್ ನಿಮ್ಮ ಮುಂದೆ ರಿವೀಲ್ ಮಾಡಿದೆಲ್ಲ. ನೋಡಿದ್ರಲ್ಲ ಇಷ್ಟು ಅಂದರೆ ಟೋಟಲಾಗಿ ನಾನು ಇಲ್ಲಿವರೆಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗೋದ್ರಿಂದ ಎಷ್ಟು ಅರ್ನ್ ಮಾಡಿದ್ದೀನಪ್ಪ ಅಂದರೆ ಅವಕ್ಕೆ $4144.33 ಅರ್ನಿಂಗ್ ಮಾಡಿದ್ದೀನಿ. ಇದೆಲ್ಲ ತೋರಿಸ್ಬೇಕಾದ್ರೆ ನೀವು ಅನ್ಬೋದು, ಬ್ರದರ್ ಏನಾದರೂ ಯೂಟ್ಯೂಬ್ನಿಂದ ಸ್ಟ್ರೈಕ್ ಆದೈತು. ಬೇಡ ರೀ, ಅದೆಲ್ಲ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವಿದ್ರೆ ನಿಮ್ಮ ಪ್ರೀತಿ ಇದೆ ಸಾಕು. ಯಾಕಂದ್ರೆ ನೀವು ಒಂದು ತುತ್ತು ನನಗೆ ಅನ್ನ ಹಾಕ್ತಾಯಿದ್ರೆ ನಿಮಗೆ ತೋರಿಸಿದ್ರೆ ಮತ್ತಾರಿಗೆ, ನಿಮಗೆಲ್ಲ ಯಾರು ಇನ್ನೊಬ್ಬರು ತೋರಿಸ್ತಾರೋ ಬಿಡ್ತಾರೋ ಅದೇ ಬೇಕಾಗಿಲ್ಲ. ನಾನು ಇದ್ದಂಗೆ ತೋರಿಸ್ಬಿಡ್ತೀನಿ. ನಿಮಗೆ ಲೈವ್ ಪ್ರೂಫಾಗಿ ತೋರಿಸಿದ್ದೀನಿ. ಏನಲ್ಲ, ತುಂಬ ಸಿಂಪಲ್. ಏನಲ್ಲ, ನಾನು ನಿಮಗೆ ಈ ಒಂದು ವಿಡಿಯೋ ತುಂಬ ಜನ ವೇಟ್ ಮಾಡ್ತಾರೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಮೊನ್ನೆ ಲೈವ್ ಬಂದು ಕೂಡ ತುಂಬ ಜನ ಹೇಳ್ತಾರೆ. ಏನಲ್ಲ, ತುಂಬ ಸಿಂಪಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ರೀತಿಯಾಗಿ ನನ್ನ ಯೂಟ್ಯೂಬ್ ಟೋಟಲ್ ರೆವಿನ್ಯೂ ಲೈಫ್ ಟೈಮ್ ಅರ್ನಿಂಗ್ ರಿವ್ಯೂ ಅಂದರೆ ಅರ್ನಿಂಗ್ ಎಷ್ಟು ಆಗಿದೆ ಅಂತ ನಾನು ನಿಮ್ಮ ಮುಂದೆ ರಿವ್ಯೂ ಮಾಡಿದ್ದೀನಿ. ಅದೇ ಯಾರು ಕೂಡ ಆ ರೀತಿ ಸಂಕೋಚ ಪಡಬೇಡಿ. ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದ ಹುಡುಗ ಪ್ರತಿದಿನಕ್ಕೆ 200-300 ರೂಪಾಯಿ ದುಡಿಯುವಂಥ ಹುಡುಗ ಇವತ್ತು ಎಷ್ಟು ಲಕ್ಷ ಕೈಯಲ್ಲಿ ಮೊಬೈಲು, 20,000, 10,000, 30,000 ಅವ್ರಿಗೆ ಮೈಕು, ಇಷ್ಟೆಲ್ಲ ಮೇಂಟೈನ್ ಮಾಡ್ತಿರೋದು ಅದು ಎಲ್ಲಿಂದ? ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ನಿಂದ. ಇದಕ್ಕೆಲ್ಲ ಕಾರಣ ಮೇನ್ ಯೂಟ್ಯೂಬು, ನಿಮ್ಮ ಪ್ರೀತಿ. ಇದಕ್ಕಿಂತ ಎಲ್ಲರಿಗಿಂತ ಹೆಚ್ಚಿನಂದ್ರೆ ನಮ್ಮ ತಾಯಿ. ಯಾಕಂದರೆ ನಮ್ಮ ತಾಯಿ ನನ್ನ ಜಪಾನ್ ಮಾಡಿ ಅಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಮುಂದೆನೇ ಇರ್ತಿಲ್ಲ. ನಮ್ಮ ತಾಯಿಗೆ ಯಾವತ್ತು ಕಾರಣಕ್ಕೂ ಅವ್ರಿಗೆ ಎಲ್ಲಿರ್ತೀನಿ, ಚಿರುಣಿನೇ ಆಗಿರ್ತೀನಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ತೋರಿಸ್ತೀನಿ ಅಂತ ಇವತ್ತನ್ನು ಮುಗಿಸ್ತೀನಿ. ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ ಆದಷ್ಟು ಬೇಗ 100K ರೀಚ್ ಮಾಡೋಣ. ಏನಂತ ಹೇಳಿದೆ? ಸರ್ಪ್ರೈಸ್. ನೋಡೋಣ, ವೇಟ್ ಮಾಡಿ. ಐ ಆಮ್ ವೇಟಿಂಗ್ ಅಂತ. ನೀವು ವೇಟ್ ಮಾಡಿ, ನಾನು ವೇಟ್ ಮಾಡ್ತೇನೆ. ನಾನೇ ಸರ್ಪ್ರೈಸ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಇವತ್ತನ್ನು ಮುಗಿಸ್ತೀನಿ. ಪ್ರತಿಯೊಬ್ಬ ಕಾಂಟ್ಯಾಕ್ಟ್ ಸ್ಪ್ಯಾಮ್ರಸ್ ಎಲ್ಲ ಕೂಡ ಜೇಂದು ಮಾತ್ರ ಮತ್ತೆ ಸಿಗ್ತೀನಿ ಎಷ್ಟು ಎಲ್ಲರಿಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾಯ್. ಎಲ್ಲರಿಗೂ ವಿಡಿಯೋ ನೋಡ್ತಾರೆ.